ಕರ್ನಾಟಕ ಸರ್ಕಾರವು 6 ದಶಕಗಳಷ್ಟು ಹಳೆಯದಾದ ಮದ್ಯದ ತೆರಿಗೆ ನೀತಿಯನ್ನು ತಿದ್ದುಪಡಿ ಮಾಡೋಕೆ ಕರಡು ಅಧಿಸೂಚನೆ ಹೊರಡಿಸಿದ ಬೆನ್ನಲ್ಲೇ ಮದ್ಯ ತಯಾರಿಕಾ ಕಂಪನಿಗಳ ಷೇರುಗಳು ಸೋಮವಾರ ಭಾರೀ ಏರಿಕೆ ಕಂಡಿವೆ. ಯುನೈಟೆಡ್ ಬ್ರೂವರೀಸ್ ಮತ್ತು ರಾಡಿಕೋ ಖೈತಾನ್ ಅಂತಹ ಪ್ರಮುಖ ಕಂಪನಿಗಳ ಷೇರು ಮೌಲ್ಯ ಶೇಕಡ 3ರಷ್ಟು ಜಿಗಿತ ಕಂಡಿದೆ. ರಾಜ್ಯ ಸರ್ಕಾರವು ಈಗಿರುವ ತೆರಿಗೆ ಪದ್ಧತಿಯನ್ನು ಬದಲಿಸಿ ಆಲ್ಕೋಹಾಲ್ ಇನ್ ಬೆವರೇಜ್ ಆಧಾರಿತ ಅಬಕಾರಿ ಸುಂಕದ ವ್ಯವಸ್ಥೆಯನ್ನು ಜಾರಿಗೆ ತರೋಕೆ ಯೋಜಿಸಿದೆ. ಇದರ ಅರ್ಥ ಮದ್ಯದಲ್ಲಿರುವ ಆಲ್ಕೋಹಾಲ್ನ ಅಂಶ ಅಥವಾ ಅದರ ತೀವ್ರತೆಯ ಆಧಾರದ ಮೇಲೆ ತೆರಿಗೆ ವಿಧಿಸಲಾಗುತ್ತೆ. ಈ ಮೂಲಕ ಪ್ರಸ್ತುತ ಇರುವ 16 ಮದ್ಯದ ಬೆಲೆ ಸ್ಲ್ಯಾಬ್ಗಳನ್ನು ಕಡಿತಗೊಳಿಸೋಕೆ ಸರ್ಕಾರ ನಿರ್ಧರಿಸಿದೆ. ಕರ್ನಾಟಕ ಎಕ್ಸೈಸ್ ನಿಯಮಗಳು 1968ಕ್ಕೆ ತಿದ್ದುಪಡಿ ತರ್ತಾ ಇದ್ದಂತೆ ಮಾರುಕಟ್ಟೆಯಲ್ಲಿ ಸಕಾರಾತ್ಮಕ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ತಿಲಕ್ ನಗರ ಇಂಡಸ್ಟ್ರೀಸ್ ಕಂಪನಿ ಷೇರುಗಳು ಶೇಕಡ 3.5ರಷ್ಟು ಏರಿಕೆ ಕಂಡಿದೆ. ರಾಡಿಕೋ ಖೈತಾನ್ ಷೇರುಗಳು ಶೇಕಡ 3ರಷ್ಟು ಏರಿಕೆ ಕಂಡಿದೆ. ಯುನೈಟೆಡ್ ಬ್ರೂವರೀಸ್ ಶೇಕಡ 2.3ರಷ್ಟು ಏರಿಕೆ ಕಂಡಿದೆ. ರಾಡಿಕೋ ಖೈತಾನ್ ಮತ್ತು ಯುಬಿಎಲ್ ಕಂಪನಿಗಳು ನಿಫ್ಟಿ ಎಫ್ಎಂಸಿಜಿ ಸೂಚ್ಯಂಕದಲ್ಲಿ ಅಗ್ರಗಣ್ಯ ಲಾಭ ಗಳಿಸಿದ ಕಂಪನಿಗಳಾಗಿ ಹೊರಹೊಮ್ಮಿದೆ. ಈ ಹೊಸ ತಿದ್ದುಪಡಿ ಜಾರಿಗೆ ಬಂದರೆ ಕರ್ನಾಟಕವು ಎಐಬಿ ಆಧಾರಿತ ತೆರಿಗೆ ವಿಧಿಸುವ ಭಾರತದ ಮೊದಲ ರಾಜ್ಯವಾಗಲಿದೆ. ಮೊದಲ 4 ಸ್ಲ್ಯಾಬ್ಗಳಲ್ಲಿರುವ ಅಗ್ಗದ ಮದ್ಯದ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ. ಸ್ಕಾಚ್ನಂತಹ ದುಬಾರಿ ಮದ್ಯಗಳ ಬೆಲೆ ಈ ಹೊಸ ವ್ಯವಸ್ಥೆಯಿಂದಾಗಿ ಇಳಿಕೆಯಾಗಲಿದೆ. ಶೇಕಡ 5ಕ್ಕಿಂತ ಕಡಿಮೆ ಆಲ್ಕೋಹಾಲ್ ಹೊಂದಿರುವ ಮೈಲ್ಡ್ ಬಿಯರ್ಗಳ ಮೇಲಿನ ತೆರಿಗೆಯೂ ಕಡಿಮೆಯಾಗುವ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ. ಬ್ರೋಕರೇಜ್ ಸಂಸ್ಥೆಗಳ ವಿಶ್ಲೇಷಣೆ ಹೀಗಿದೆ. ನುವಾಮಾ ಬ್ರೋಕರೇಜ್ ಸಂಸ್ಥೆಯ ಪ್ರಕಾರ ಈ ನೀತಿ ಮದ್ಯದ ಕಂಪನಿಗಳಿಗೆ ವರದಾನವಾಗಲಿದೆ. ತೆರಿಗೆ ಇಳಿಕೆಯಿಂದ ಪ್ರೀಮಿಯಂ ಮದ್ಯದ ಬೆಲೆಗಳು ತಣ್ಣಗಾಗಲಿದ್ದು ಇದು ಮಾರಾಟದ ಪ್ರಮಾಣವನ್ನು ಹೆಚ್ಚಿಸಲಿದೆ. ಅಲ್ಲದೆ 2ನೇ ತ್ರೈಮಾಸಿಕದಿಂದ ಯುಕೆ ಎಫ್ಟಿಎ ಜಾರಿಗೆ ಬರುವ ಸಾಧ್ಯತೆ ಇರುವುದರಿಂದ ಕಂಪನಿಗಳ ಲಾಭದ ಪ್ರಮಾಣ ಕೂಡ ಹೆಚ್ಚಾಗಲಿದೆ. ಈ ಹಿನ್ನೆಲೆಯಲ್ಲಿ ಯುನೈಟೆಡ್ ಸ್ಪಿರಿಟ್ಸ್ ಮತ್ತು ಯುನೈಟೆಡ್ ಬ್ರೂವರೀಸ್ ಷೇರುಗಳನ್ನು ಖರೀದಿಸೋಕೆ ಸಲಹೆ ನೀಡಲಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಮದ್ಯ ಸೇವಿಸುವ ರಾಜ್ಯಗಳಲ್ಲಿ ಕರ್ನಾಟಕವು ಒಂದು. ಪ್ರೆಸ್ಟೀಜ್ ಮತ್ತು ಅಬವ್ ವಿಭಾಗದಲ್ಲಿ ತಿಲಕ್ ನಗರ ಇಂಡಸ್ಟ್ರೀಸ್ ರಾಜ್ಯದಲ್ಲಿ ಶೇಕಡ 39ರಷ್ಟು ಮಾರುಕಟ್ಟೆ ಪಾಲನ್ನು ಹೊಂದಿದೆ. ಯುನೈಟೆಡ್ ಸ್ಪಿರಿಟ್ಸ್ನ ಜನಪ್ರಿಯ ಬ್ರ್ಯಾಂಡ್ಗಳಾದ ಮೆಕ್ಡೊವೆಲ್ ನಂಬರ್ 1 ಮತ್ತು ರಾಯಲ್ ಚಾಲೆಂಜ್ಗೆ ಕರ್ನಾಟಕವು ಅತಿ ಹೆಚ್ಚು ಆದಾಯ ತಂದುಕೊಡುವ ರಾಜ್ಯವಾಗಿದೆ. ಪ್ರಸ್ತುತ ಕರ್ನಾಟಕವು ಭಾರತದಲ್ಲೇ ಅತಿ ಹೆಚ್ಚು ಮದ್ಯದ ತೆರಿಗೆ ಹೊಂದಿರುವ ರಾಜ್ಯಗಳಲ್ಲಿ ಒಂದಾಗಿದ್ದು, ಈ ಹೊಸ ಬದಲಾವಣೆಯು ಮದ್ಯದ ಉದ್ಯಮದಲ್ಲಿ ಮಹತ್ತರ ಬದಲಾವಣೆಗೆ ನಾಂದಿ ಹಾಡಲಿದೆ.